ನಾವು ಕೂಡ ಇವತ್ತು ಭಾಗಿಯಾಗಬೇಕು ಅಂತೇಳಿ ಈ ಪ್ರತಿಭಟನೆಯಲ್ಲಿ ಬಂದಿದ್ದೀವಿ. ವಿಧಾನಸೌಧ ಚಲೋ ಒಂದು ಕಾರ್ಯಕ್ರಮದಲ್ಲಿ ಕಳೆದ ವಾರ ಬಿಡದಿಯ ಬೈರಮಂಗಲದಿಂದ ಮತ್ತು ಬೆಂಗಳೂರಿನವರೆಗೆ ಪಾದಯಾತ್ರೆಯಲ್ಲಿ ಕೂಡ ಭಾಗಿಯಾಗಿದ್ವಿ. ಆ ಕಾರ್ಯಕ್ರಮವನ್ನು ಅಲ್ಲಿ ಅದಕ್ಕೆ ಮೊಟಕುಗೊಳಿಸಿದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ 18ನೇ ತಾರೀಕು ಏನು ಫಿಕ್ಸ್ ಆಗಿತ್ತು, ರೈತರ ಪರವಾಗಿ ರೈತ ಛಲ ಕಾರ್ಯಕ್ರಮ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧವರೆಗೂ ಮುತ್ತಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರು ಏನು ನಿಗದಿಪಡಿಸಿದ್ರು. ಇವತ್ತು ಬಿಡದಿ ಬೈರಮಂಗಲ ಭಾಗದಿಂದ ಹಾಗೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮೆಲ್ಲ ರೈತ ಮುಖಂಡರು, ರೈತರುಗಳು ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ರೈತರ ಪರವಾಗಿ ಧ್ವನಿ ಆಗಬೇಕು, ರೈತರ ಸಮಸ್ಯೆಗಳ ಜೊತೆ ನಾವು ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋದಂಥ ಕೆಲಸ ಆಗಬೇಕು ಅಂತೇಳಿ ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯ ಜನತಾದಳದ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅಣ್ಣವರ ಒಂದು ನೇತೃತ್ವದಲ್ಲಿ ಈ ಒಂದು ಚಾಲೋ ಏನಿದೆ, ಈ ಒಂದು ವಿಧಾನಸೌಧ ಚಾಲೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಇವತ್ತು ಬೇರೆ ಪಕ್ಷದವ್ರು ಹೇಳ್ಬೋದು, ಇವತ್ತು ಕಾಂಗ್ರೆಸ್ ಅವರು ನಮ್ಮ ಅಧಿಕಾರದಲ್ಲಿ ಇರ್ಬೋದು, ಆದರೂ ಕೂಡ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಯುವ ನಾಯಕರು ಇವತ್ತು ನಮ್ಮ ನಿಖಿಲ್ ಕುಮಾರಣ್ಣವರು ಯಾವ ರೀತಿ ಜನಗಳ ಜೊತೆ ನಿಂತ್ಕೊಂಡು ಜನಗಳ ನಾಡಿ ಮಿಡಿತವನ್ನು ಅರಿತುಕೊಂಡು ಇವತ್ತು ಜನಗಳ ಜೊತೆ ಕಷ್ಟ ಸುಖದಲ್ಲಿ ಅವರ ದುಃಖದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ. ಇದರ ಪ್ರತಿಫಲ ಏನಪ್ಪ ಅಂದರೆ ಅವರು ಹೋರಾಟ ಮಾಡ್ತಾ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, 2 ಕೋಟಿ ಇದ್ದಕ್ಕಂಥದ್ದು ಒಂದೇ ಒಂದು ರಾತ್ರಿಗೆ 1,33% ಹೈಕ್ ಆಯಿತು ರೇಟು. ನೀವು ಕೊಡಿ ಎಷ್ಟು ಡಿಮ್ಯಾಂಡಿಟಿಕ್ ರೇಟ್ ಆಯಿತು. ಯಾರು ಕೂಡ ರೈತರ ಪರವಾಗಿ ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಅಂತಂದಿದ್ರೆ ಇವತ್ತು ಅವ್ರು 2 ಕೋಟಿಗೇನೋ ಫಿಕ್ಸ್ ಮಾಡಿದ್ರು, 2 ಕೋಟಿಗೆ ಇದಾಗ್ಬಿಡ್ತಿತ್ತು. ಆದರೆ ಈಗ ಆಗಿಲ್ಲ. ಅದನ್ನು ಏನೇ ಆದರೂ ಕೂಡ ಇದನ್ನು ಮಾಡಬಾರ್ದು. ಈ ಒಂದು ಏನು ಬಿಡದಿ ಜಾಗಗಳ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮೊಟಕುಗೊಳಿಸಲೇಬೇಕು ಅಂತೇಳಿ ನಿರಂತರವಾಗಿ ಹಗಲು ರಾತ್ರಿ ಹೋರಾಟ ಮಾಡ್ತಕ್ಕಂಥ ಇವತ್ತಿನ ಒಂದು ಸಂದರ್ಭದಲ್ಲಿ 2026 ಸಂದರ್ಭದಲ್ಲಿ ಎಲ್ಲ ಪಕ್ಷಗಳನ್ನು ಒಳಗೊಂಡಂತೆ ರೈತರ ಧ್ವನಿಯಾಗಿ ರೈತರನ್ನ ಉಳಿಸಲೇಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಏಕೈಕ ನಾಯಕ ನಮ್ಮ ನಿಖಿಲ್ ಕುಮಾರಸ್ವಾಮಿ. ಇದು ನಮ್ಮ ಜನತಾದಳ ಪಕ್ಷದ ಹೆಮ್ಮೆ. ಆದ್ದರಿಂದ ಇವತ್ತು ಎಲ್ಲ ಯುವಕರು ಕೂಡ ಅವರ ನಾಯಕತ್ವದಡಿ ಇವತ್ತು ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಫಿನಿಕ್ಸ್ ಅಲ್ಲ, ಅವರೊಂಥರ ರಾಕೆಟ್ ಥರ ಎದ್ದು ಬರ್ತಾ ಇದ್ದಾರೆ. ಯಾಕೆಂದ್ರೆ ಅಧಿಕಾರ ಇರಲಿ ಬಿಡಲಿ, ನಾವು ಸದಾ ಕೂಡ ರೈತರ ಎಲ್ಲ ವರ್ಗಗಳ ಧ್ವನಿಯಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರು ಇವತ್ತೇನು ಹೋರಾಟಕ್ಕೆ ಧುಮುಕಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ರೈತ ಮುಖಂಡರಿರ್ಬೋದು, ಕಾರ್ಯಕರ್ತರು ಕೂಡ ನಾವೆಲ್ಲರೂ ಕೂಡ ನಿಖಿಲ್ ಅಣ್ಣವ್ರ ಪರವಾಗಿರ್ತೀವಿ. ನಾವೆಲ್ಲರೂ ಕೂಡ ಈ ಒಂದು ವಿಧಾನಸೌಧ ಚಾಲೋ ಕಾರ್ಯಕ್ರಮದಲ್ಲಿ ಮುತ್ತಿಗೆ ಹಾಕೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ